ಹೆಲ್ದಿ ಫುಡ್ ರೆಸಿಪೀಸ್‌ಗಾಗಿ ನೋಡಿ ಫ್ರೆಂಡ್ಲಿ ಶೆಫ್ ಕಿಚನ್. ನೀವು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲೀಸ್ ಜೊತೆ. ಈ ನವರಾತ್ರಿಯಲ್ಲಿ ಎಷ್ಟೊಂದು ಜನ ಉಪವಾಸ ಇರ್ತಾರೆ. ಈ ಉಪವಾಸದಲ್ಲಿ ಏನು ಮಾಡ್ಕೊಂಡು ತಿನ್ನಬೇಕು ಎತ್ತ ಅಂತ ಗೊತ್ತಿರಲ್ಲ ನೈಟ್ ಹೊತ್ತು ಪೂಜೆ ಮಾಡಾದ್ಮೇಲೆ. ಸೊ ಈ ವಿಡಿಯೋ ಅವ್ರಿಗಾಗಿ. ಬನ್ನಿ ನೋಡೋಣ ಈ ಸಾಗು ದೋಸೆ ಹೇಗೆ ಮಾಡೋದು ಅಂತ. ಮೊದಲು ದೋಸೆ ಸಂಪಳ ಮಾಡ್ಕೊಳ್ಳೋಣ. ಇದಕ್ಕೆ ಸಬ್ಬಕ್ಕಿ ಅಥವಾ ಸಾಬೂರ್ದಾನ ಅಂತಾನೂ ಕರೀತಾರೆ ಇದನ್ನ. ಇದನ್ನ ಒಂದು 4 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಪ್ಯಾನಲ್ಲಿ. ಅದಾದ್ಮೇಲೆ ತಣ್ಣಗಾಗಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಡೋಣ. ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಸಬ್ಬಕ್ಕಿನ. ಅದಕ್ಕೆ ಸೋಮಾ ರೈಸ್ ಅಂತ ಬರುತ್ತೆ, ಅದನ್ನ ಅರ್ಧ ಕಪ್ ಹಾಕೊಂಡು ಪುಡಿ ಪುಡಿ ಮಾಡ್ಕೊಳ್ಳೋಣ. ಎಷ್ಟು ಫೈನ್ ಪೌಡರ್ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ಈ ಪುಡಿನ ಒಂದು ಬಟ್ಲಿಗೆ ಹಾಕೊಳ್ಳೋಣ. ಇವಾಗ ಏನು ಮಾಡೋಣ, ಒಂದು ಆಲೂಗೆಡ್ಡೆನ ಬೇಯಿಸ್ಕೊಂಡು ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಕಟ್ ಮಾಡಿಕೊಂಡು. ಅದಕ್ಕೆ ಅರ್ಧ ಕಪ್ ಅಷ್ಟು ನೀರನ್ನು ಹಾಕೊಳ್ಳೋಣ. ಅದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ಸ್ಮೂತಾಗಿ ಬರಬೇಕು ಫ್ರೆಂಡ್ಸ್. ಈ ಪೇಸ್ಟ್ನ ನಾವು ಬಟ್ಲಿಗೆ ಹಾಕೊಂಡು ಅದಕ್ಕೆ 1/4 ಕಪ್ಪಷ್ಟು ಮೊಸರನ್ನ ಹಾಕೊಳ್ಳೋಣ. ಸಣ್ಣ ಸಣ್ಣಗೆ ಮೆಣಸಿನ್ಕಾಯಿ 2, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡಿಕೊಂಡು ಹಾಕೊಳ್ಳೋಣ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ಇದಕ್ಕೆ ಕಡಲೆ ಬೀಜನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕ್ಕೊಂಡು 1 ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವ ಥರ ಮಿಕ್ಸ್ ಮಾಡಬೇಕು ಅಂತ ಫ್ರೆಂಡ್ಸ್, ಈ ಥರ ಗಟ್ಟಿ ಗಟ್ಟಿ ಥರ ಆಗಬೇಕು. ಸೊ ಆವಾಗ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಲೈಟಾಗಿ ಮೆತ್ತಗೆ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಾಗ ಏನಾಗುತ್ತೆ ನಿಮಗೆ ಲಿಕ್ವಿಡ್ ಥರ ಫಾರ್ಮ್ ಆಗುತ್ತೆ. ಸೊ ಗಟ್ಟಿ ಗಟ್ಟಿಯಾಗಿ ಏನೂ ಸಿಗದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಬರುತ್ತೆ ದೋಸೆ. ಇವಾಗ ಒಂದು ಬಟ್ಟೆನ ಅದ್ರ ಮೇಲೆ ಕವರ್ ಮಾಡಿಬಿಟ್ಟು ಒಂದು 20 ನಿಮಿಷ ಸೈಡ್ಗೆ ಇಡೋಣ. ಬನ್ನಿ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋದನ್ನ ನೋಡ್ಕೊಳ್ಳೋಣ. ಪುದೀನದು ಮೊದಲಿಗೆ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಶುಂಠಿ, ಮೆಣಸಿನ್ಕಾಯಿ 2 ಮತ್ತು ಒಂದು ಸ್ವಲ್ಪ ಲೆಮನ್ನನ್ನು ತಗೊಂಡು ಜ್ಯೂಸನ್ನ ಹಾಕೊಳ್ಳೋಣ. ಇದಕ್ಕೆ ಕಡಲೆ ಬೀಜ ಹುರ್ಕೊಂಡಿದ್ದನ್ನ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ ಮತ್ತು 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಈ ಥರ ಪೇಸ್ಟ್ ಚೆನ್ನಾಗಿ ಬರಬೇಕು ಫ್ರೆಂಡ್ಸ್. ಇವಾಗ ದೋಸೆ ಸಂಪಳ ಒಂದು ಸ್ವಲ್ಪ ಉಬ್ಬಿರುತ್ತೆ ಎಲ್ಲ 20 ನಿಮಿಷ ಆದಮೇಲೆ. ಇದನ್ನೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವಾಗ ಇನ್ನೂ ತೆಳುವಾಗಿ ಬರುತ್ತೆ. ಸೊ ಈ ಥರ ವಾಟರ್ ಕನ್ಸಿಸ್ಟೆನ್ಸಿ ಇರಬೇಕು. ಆವಾಗೇನಾಗುತ್ತೆ ನಿಮಗೆ ನೀರು ದೋಸೆ ಥರ ಚೆನ್ನಾಗಿ ಬರುತ್ತೆ. ಸೊ ಒಂದು ಕುದಿಯೋ ಪ್ಯಾನ್ಗೆ ದೋಸೆ ಸಂಪಳನ ಹಾಕ್ಕೊಂಡು ಫುಲ್ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಹಾಕ್ಕೊಳ್ಳಿ, ಯಾಕಂದ್ರೆ ವ್ರತ ಮಾಡ್ತಾ ಇರ್ತಾರೆ, ವ್ರತದಲ್ಲಿ ತುಪ್ಪ ತಿನ್ನಬೇಕು, ಎಣ್ಣೆ ತಿನ್ನಬಾರ್ದು. ಸೊ ಎಲ್ಲ ಫುಲ್ಲು ರೋಸ್ಟ್ ಆಗಬೇಕು ದೋಸೆ ಚೆನ್ನಾಗಿ. ಆವಾಗ ನೋಡಿ ಈ ಥರ ಸಕ್ಕದಾಗಿ ಬರುತ್ತೆ ಗೋಲ್ಡನ್ ಕಲರ್ ಆಗಿ. ಇದನ್ನು ತಿಂತಿದ್ರೆ ಎಷ್ಟು ಸೂಪರಾಗಿರುತ್ತೆ ಅಂದರೆ ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಾ. ಸೊ ನೀವು ನಿಮ್ಮ ಮನೆಯಲ್ಲಿ ಈ ವ್ರತದಲ್ಲಿ ಮಾಡಿಕೊಂಡು ತಿಂದು ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಆಲೂಗಡ್ಡೆಯಿಂದ ಒಂದು ಗೊಜ್ಜು ಮಾಡ್ಕೊಳ್ಳೋಣ. ಸೊ ಇದನ್ನು ನೀವು ಬೇಕಾದ್ರೆ 9ನೇ ದಿನ ನೀವು ಕನ್ಯಾ ಪೂಜೆ ಮಾಡಬೇಕಾದ್ರೆ ನೀವು ಇದನ್ನು ಮಾಡ್ಕೋಬೋದು. ಪೂರಿ ಜೊತೆ ತುಂಬ ಚೆನ್ನಾಗೂ ಇರುತ್ತೆ. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದಂತ. ನಾವು ರುಬ್ಬೋ ಕಲ್ಲಿಗೆ ಮೊದಲು ಶುಂಠಿ, 2 ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಂಡು ಪೇಸ್ಟ್ ಮಾಡ್ಕೊಡೋಣ. ತುಂಬ ನೀರು ಅದು ಇದು ಏನು ಹಾಕ್ಳಕ್ಕೆ ಹೋಗ್ಬೇಡಿ, ಹಿಂಗೆ ಇದ್ದರೆ ಸಾಕು. ಈ ಥರ ಇದ್ದರೆ ರುಚಿ ಚೆನ್ನಾಗಿ ಬರುತ್ತೆ. ಒಂದು ಬಾಣಲೆಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಜೀರಿಗೆ 1 ಸ್ಪೂನ್ ಹಾಕ್ಕೊಳ್ಳೋಣ. ಕಸೂರಿ ಮೆಥಿ 1 ಸ್ಪೂನ್ ಹಾಕ್ಕೊಳ್ಳೋಣ. ಆಮೇಲೆ ಚೆನ್ನಾಗಿ ಫ್ರೈ ಮಾಡೋಣ ಹಿಂಗೇನೆ. ಅದಕ್ಕೆ ಕೊತ್ತಂಬರಿ ಪೇಸ್ಟ್ ನಾವು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅದು ಸ್ಮೆಲ್ ಬರಬೇಕು ಕೊತ್ತಂಬರಿದು ಫ್ರೈ ಆಗ್ತಿರೋದು. ಅದಕ್ಕೆ 1 ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ, ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ 3 ಟೊಮ್ಯಾಟೊನ ಕಟ್ ಮಾಡಿಕೊಂಡು ಸಣ್ಣಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸಾಫ್ಟ್ ಆಗಬೇಕು ಟೊಮ್ಯಾಟೊ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೇಕಾದ್ರೆ ನೀವು ಮೇಲೆ ಮುಚ್ಚಿಬಿಟ್ಟು ಈ ಥರ ಒಂದು 5 ನಿಮಿಷ ಬಿಟ್ಟರೆ ಆವಾಗೇನಾಗುತ್ತೆ ಇನ್ನೂ ಸಾಫ್ಟ್ ಆಗುತ್ತೆ. ಸೊ ಈ ಥರ ಸಾಫ್ಟ್ ಆದಾಗ ಪ್ರೆಸ್ ಮಾಡಿ ಚೆನ್ನಾಗಿ. ಸೊ ಪ್ರೆಸ್ ಮಾಡಿದ್ರೆ ನಿಮಗೆ ಥಿಕ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ. ಇವಾಗ ಆಲೂಗೆಡ್ಡೆನ ಬಾಯ್ಲ್ ಮಾಡಿಕೊಂಡು ಅದನ್ನು
ಪುಡಿ ಪುಡಿ ಮಾಡಿಕೊಂಡು ಅದಕ್ಕೆ ಹಾಕೊಳ್ಳೋಣ. ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆ, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಹಂಗೆ ಹುಷಾರಾಗಿ ಮಿಕ್ಸ್ ಮಾಡಿ. ಆಲೂಗಡ್ಡೆ ಎಲ್ಲ ಆ ಫ್ಲೇವರ್ಸ್ ಅಂಟ್ಕೋಬೇಕು ಅದಕ್ಕೆ. ಇವಾಗ 2 ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಲೈಟಾಗಿ ಮಿಕ್ಸ್ ಮಾಡಿ. ಸೊ ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ಥರ ಬರೋ ಥರ. ಇವಾಗ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಎಣ್ಣೆ ಎಲ್ಲ ಫುಲ್ ಒಂದು ಸ್ವಲ್ಪ ಸಪ್ರೇಟ್ ಆಗಬೇಕು ಈ ಥರ. ಸೊ ಮಿಕ್ಸ್ ಮಾಡಿ ಒಂದು ಸ್ವಲ್ಪ. ಇದಕ್ಕೆ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಸೊ ನೀವು ನೋಡ್ಬೋದು ಆಲೂಗಡ್ಡೆಯಿಂದ ಮಾಡಿರೋಂಥ ಗೊಜ್ಜು ರೆಡಿ ಇದೆ. ಸೊ ಇದನ್ನು ನೀವು ನಿಮ್ಮ ವ್ರತದಲ್ಲಿ ಮಾಡಿಕೊಂಡು ಎಂಜಾಯ್ ಮಾಡಿ. ಸಬ್ಬಕ್ಕಿಯಿಂದ ಕಿಚಡಿ ಮಾಡ್ಕೊಳ್ಳೋಣ, ರುಚಿ ರುಚಿಯಾಗಿರುತ್ತೆ. ಸೊ ಇದು ಕೂಡ ನೀವು ಮಾಡ್ಕೋಬಹುದು ವ್ರತದಲ್ಲಿ. ಮೊದಲಿಗೆ ಸಬ್ಬಕ್ಕಿನ ನೆನೆಸ್ಕೊಂಡು ಇಕ್ಕೊಳ್ಳೋಣ. ಅದಕ್ಕೆ ಒಂದು ಬಟ್ಲಿಗೆ 1 ಕಪ್ಪಷ್ಟು ಸಬ್ಬಕ್ಕಿನ ಹಾಕ್ಕೊಂಡು ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ರಬ್ ಮಾಡಿ. ಸೊ ಆವಾಗ ಏನಾಗುತ್ತೆ, ಆ ಸಾಫ್ಟ್ನೆಸ್ ಅದು ಇದು ಬರುತ್ತೆ, ಮತ್ತು ಎಕ್ಸ್ಟ್ರಾ ಸ್ಟಾರ್ಚ್ ಅನ್ನೋದಿರುತ್ತೆ ಅದೆಲ್ಲ ಬಂದ್ಬಿಡುತ್ತೆ. ಒಂದು 3 ಸತಿ ಮಾಡಿ, ಆವಾಗ ಚೆನ್ನಾಗಿರುತ್ತೆ. ಆವಾಗ ನೀವು ಒಂದು 3/4 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಲೆವೆಲ್ಗೆ ಬರಬೇಕು. ಅದನ್ನು ಒಂದು 6 ಅವರ್ ನೆನೆಸಿಕ್ಕೊಳ್ಳಿ. ನೈಟ್ ನೆನೆಸಿಕ್ಕಿದ್ರೆ ಬೆಳಗ್ಗೆ ಅಷ್ಟರೊಳಗೆ ಆಗೋಗುತ್ತೆ. ಸೊ ಈ ಥರ ಸಾಫ್ಟಾಗಿ ದಪ್ಪ ಆಗಿರುತ್ತೆ, ಚೆನ್ನಾಗಿ ನೀರಲ್ಲಿ ಎಳ್ಕೊಂಡು. ಇವಾಗ ಒಂದು ಬಾಣಲಿಗೆ ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಳ್ಳೋಣ. ಅರ್ಧ ಕಪ್ ಹಾಕ್ಕೊಳ್ಳಿ ಸಾಕು. ಅದನ್ನೆಲ್ಲ ಕ್ರಂಚಿ ಆಗಬೇಕು. ಆಮೇಲೆ ಸೈಡಲ್ಲಿ ಒಂದು ಸ್ವಲ್ಪ ಇಟ್ಕೊಂಡು ತಣ್ಣಗಾಗ್ಬಿಡಿ. ಅದನ್ನು ಬಂದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈ ಥರ ಪುಡಿ ಆಗಬೇಕು. ಈ ಪುಡಿನ ನೆನೆಸ್ಕೊಂಡಿರೋಂಥ ಸಬ್ಬಕ್ಕಿ ಜೊತೆ ಹಾಕ್ಕೊಂಡು 1 ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳೋಣ. 3/4 ಸ್ಪೂನಷ್ಟು ಸಾಲ್ಟ್ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಬಾಣಲಿಗೆ 2 ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಅದಕ್ಕೆ ಜೀರಿಗೆ 1 ಸ್ಪೂನಷ್ಟು ಹಾಕೊಳ್ಳೋಣ. ಆಮೇಲೆ ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಶುಂಠಿ ಕಟ್ ಮಾಡಿ ಅದು, ಮೆಣಸಿನ್ಕಾಯಿ ಕಟ್ ಮಾಡಿ ಅದು 2, ಆಮೇಲೆ ಆಲೂಗೆಡ್ಡೆ ಬೇಯಿಸ್ಕೊಂಡಿರೋವಂಥದ್ದು ಈ ಥರ ಚಾಪ್ ಮಾಡ್ಕೊಳ್ಳಿ ಸ್ಕ್ವೇರ್ ಶೇಪಲ್ಲಿ. ಸೊ ಇವಾಗ ಫ್ರೈ ಮಾಡ್ಕೊಂಡೋಣ. ಒಂದು ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರಬೇಕು. ಈ ಥರ ಗೋಲ್ಡ್ ಕಲರ್ ಆಗಿ ಆಗಬೇಕು ಆಲೂಗೆಡ್ಡೆ ಎಲ್ಲ. ಇವಾಗ ಸಾಂಬುದಾನ ಮಾಡ್ಕೊಂಡಿದ್ವಲ್ಲ ಆ ಮಿಕ್ಸ್ಚರ್ನ ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಸ್ವಲ್ಪ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮೆತ್ತಗೆ ಫ್ರೈ ಮಾಡಿ, ಕೆಳಗಡೆಯಿಂದ ಎತ್ತಿ, ಆವಾಗ ಅಂಟ್ಕೊಳ್ಳಲ್ಲ. ಈ ಥರ ಸಾಬೂದಾನದ್ದು ಕಲರು ಚೇಂಜ್ ಆಗಬೇಕು. ಇವಾಗ ಅರ್ಧ ನಿಂಬೆಹಣ್ಣನ್ನು ತೊಗೊಂಡು ಅದರದ್ದು ರಸನ ಹಿಂಡ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಹುಷಾರಾಗಿ ಮಿಕ್ಸ್ ಮಾಡಿ. ಸೊ ನೀವು ನೋಡ್ಬೋದು ಎಲ್ಲ ಎಷ್ಟು ಸಾಫ್ಟ್ ಆಗಿರುತ್ತೆ, ಮತ್ತು ಎಲ್ಲೂ ಅಂಟ್ಕೊಳ್ಳೋದು ಇಲ್ಲ. ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ತಿನ್ಬೋದು. ಈ ವ್ರತದಲ್ಲಿ ಮಾಡ್ಕೊಳ್ಳಿ. ಸೊ ಹೆಲ್ದಿಯಾಗಿರುತ್ತೆ ಮತ್ತು ಚೆನ್ನಾಗಿಯೂ ಇರುತ್ತೆ. ಬನ್ನಿ, ಸೋಮಾ ರೈಸ್ ಅಂತ ಒಂದು ಅಕ್ಕಿ ಬರುತ್ತೆ, ನುಚ್ಚಕ್ಕಿ ಥರ ಇರುತ್ತೆ. ಅದರಿಂದ ಪಲಾವ್ ಮಾಡ್ಕೊಳ್ಳೋಣ, ರುಚಿ ರುಚಿಯಾಗಿರುತ್ತೆ. ಇದನ್ನು ವ್ರತದಲ್ಲಿ ಮಾಡ್ಕೊಂಡ್ರೆ ಆರಾಮಾಗಿ ತಿನ್ಬೋದು. ಸೊ ಒಂದು ಬೌಲ್ಗೆ ಸೋಮಾ ರೈಸ್ನ 1 ಕಪ್ ಅಷ್ಟು ಹಾಕ್ಕೊಳ್ಳೋಣ. ಅದಕ್ಕೆ ನೀರು ಹಾಕ್ಕೊಂಡು ಒಂದು 20 ನಿಮಿಷ ಅಷ್ಟು ನೆನೆಯಕ್ಕೆ ಬಿಡೋಣ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಜೀರಿಗೆ 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಏಲಕ್ಕಿ ಒಂದು 3 ಕಾಳು, ಮೆಣಸುಕಾಳು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಘಮ ಘಮ ಅಂತ ಸ್ಮೆಲ್ ಬರಬೇಕು. ಇದಕ್ಕೆ 1 ಸ್ಪೂನಷ್ಟು ಶುಂಠಿ, 2 ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳಿ ಮಧ್ಯದಲ್ಲಿ, ಅದನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಆಲೂಗೆಡ್ಡೆ ಅರ್ಧ ಹಾಕ್ಕೊಂಡು ಮತ್ತು ಕ್ಯಾರೆಟ್ ಅರ್ಧ ಹಾಕ್ಕೊಳ್ಳೋಣ. ಒಂದು 3 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ನೆನೆಸ್ಕೊಂಡಿರೋಂಥ ರೈಸ್ನ ಈ ಥರ ಬಂದಿರುತ್ತೆ, ಎಲ್ಲ ಸಾಫ್ಟ್ ಆಗಿರುತ್ತೆ. ಇದನ್ನು ಬಂದ್ಬಿಟ್ಟು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡಾದ್ಮೇಲೆ
ನೀವು 1 ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕೊಳ್ಳೋಣ. ಆಮೇಲೆ ಉಪ್ಪು ಅರ್ಧ ಸ್ಪೂನಷ್ಟು, ಪೆಪ್ಪರ್ ಪೌಡರ್ ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 15 ನಿಮಿಷ ಮೇಲ್ಗಡೆ ಕವರ್ನ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಸೊ 15 ನಿಮಿಷ ಆದಮೇಲೆ ನೀವು ನೋಡ್ಬೋದು ಚೆನ್ನಾಗಿ ಬೆಂದಿರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಅರ್ಧ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಇದಕ್ಕೆ ಕಡಲೆ ಬೀಜ 2 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ಬಾದಾಮಿನ ಅರ್ಧ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಮತ್ತು ಗೋಡಂಬಿ ಒಂದು 10 ಹಾಕ್ಕೊಳ್ಳೋಣ. ತೆಂಗಿನಕಾಯಿನ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಮತ್ತು ಮಖಾನ ಅಂತ ನಟ್ಸ್ ಬರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ. ಈ ಥರ ಗಟ್ಟಿ ಕ್ರಂಚಿ ಆಗಬೇಕು. ಇದನ್ನು ನಾವು ಮಾಡ್ಕೊಂಡಿದ್ದ ಮಿಕ್ಸ್ಚರ್ ಅದಕ್ಕೆ ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ನಿಂಬೆಹಣ್ಣು ರಸನ ಹಾಕ್ಕೊಂಡು 2 ಸ್ಪೂನಷ್ಟು ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ. ಸೊ ನೀವು ನೋಡ್ಬೋದು ಸಾಂಬಾರ್ ರೈಸ್ದು ಪಲಾವ್ ರೆಡಿ ಇರುತ್ತೆ. ಇದನ್ನು ಸರ್ವ್ ಮಾಡ್ಕೊಳ್ಳಿ. ಈ ರಥದಲ್ಲಿ ಮಾಡಿಕೊಂಡು ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಧನ್ಯವಾದ. ಈ ವಿಡಿಯೋನ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.